ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಿದ UGCET 2024 ದಿನಾಂಕ 18/4/2024 ಮತ್ತು 19/4/2024 ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಈ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಿದೆ ಅಂತ ಕೇಳಿಬರ್ತಿದೆ ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳ ಉತ್ತರ ಕೂಡ ಗೊಂದಲ ಇದೆ. ಅಂತಹ ಗೊಂದಲದಿಂದ ಕೂಡಿದಂಥ ಪ್ರಶ್ನೆಗಳಿಗೆ ಮತ್ತು ಉತ್ತರಗಳಿಗೆ ಒಂದು ಅಬ್ಜೆಕ್ಷನ್ ಹಾಕಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಕಾಲಾವಕಾಶ ನೀಡಿದ್ದು ದಿನಾಂಕ 27/4/2024 ಸಂಜೆ 5:30 ಅಬ್ಜೆಕ್ಷನ್ ಹಾಕಲು ಟೈಮ್ ನೀಡಿದ್ದು. ಸೊ ಅಬ್ಜೆಕ್ಷನ್ ಹಾಕುವಾಗ ನೀವು ಯಾವ ವಿಷಯ ಒಂದು ಅಬ್ಜೆಕ್ಷನ್ ಹಾಕಬೇಕು ಆ ವಿಷಯವನ್ನು ಮೆನ್ಷನ್ ಮಾಡಿ, ಆ ವಿಷಯದ ವರ್ಷನ್ ಕೂಡ ಮೆನ್ಷನ್ ಮಾಡಿ, ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಸಂಖ್ಯೆ ನಮೂದಿಸಿ. ಸೊ ಕೆಳಗಡೆ ಒಂದು ವಿವರಣೆ ನೀಡಿ ಸವಿಸ್ತಾರವಾಗಿ ಯಾವ ಪ್ರಶ್ನೆಗೆ ಯಾವ ಉತ್ತರ ಆಗುತ್ತೆ ಅಲ್ಲಿ ಒಂದು ಕ್ಲಾರಿಟಿ ಕೊಡಿ. ಸೊ ಅದರ ಜೊತೆಗೆ ಅಟ್ಯಾಚ್ ಮಾಡಿ ಒಂದು ಮೇಲ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಮೇಲೆ ಕಾಣಿಸಿದಂಥ ಮೇಲ್ ID ಇದೆಲ್ಲ KEA-UGCET 2024 @gmail.com ನೀವು ಒಂದು ಮೇಲ್ ಕಳಿಸಿ. ಸೊ ಯಾರು ಕೂಡ ಮಿಸ್ ಮಾಡದೆ. ಸೊ ಇಂಥ ಮಾಹಿತಿ ಭಾಳ ಜನಕ್ಕೆ ಗೊತ್ತಿರಲ್ಲ, ಅಂಥ ಜನಕ್ಕೆ ಇಂಥ ಮಾಹಿತಿ ಅವರಿಗೆ ಶೇರ್ ಮಾಡಿಕೊಳ್ಳಿ. ಸೊ ದಯವಿಟ್ಟು ನಾ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.